ಶ್ರೀಗಳ ಬಟ್ಟೆ ಇಸ್ ಈಕ್ವಲ್ ಟು ಹಿಜಾಬ್. ವಿವಾದಕ್ಕೆ ಸಿದ್ದು ಸಮರ್ಥನೆ ಏನು? ಬಿಜೆಪಿಗೆ ಹೊಸ ಅಸ್ತ್ರ, ಕಾಂಗ್ರೆಸ್ಗೆ ಪೀಕಲಾಟ. ಶ್ರೀಗಳ ಗುಡುಗು ಸಿಡಿಲು. ಎಲೆಕ್ಷನ್ ಟೈಮಲ್ಲಿ ಕೈ ಕಂಗಾಲು. ಹಿಜಾಬ್ ಬೆಂಕಿ, ಸಿದ್ದು ತುಪ್ಪ. ನ್ಯೂಸ್ 18 ಬಿಗ್ ಕವರೇಜ್. ಮಠಾಧೀಶರ ಬಗ್ಗೆ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ನಿನ್ನೆಯ ವಿವಾದಿತ ಹೇಳಿಕೆಯ ಹಿನ್ನೆಲೆಯಲ್ಲಿ ಟ್ವಿಟರ್ ಅಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು. ನನ್ನ ಹೇಳಿಕೆಯನ್ನ ತಿರುಚಿದ್ದಾರೆ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರು ಟ್ವೀಟ್ ಅನ್ನ ಮಾಡಿದ್ದಾರೆ. ಮಠಾಧೀಶರ ಬಗ್ಗೆ ಸಿದ್ದರಾಮಯ್ಯ ಅವರು ನಿನ್ನೆ ವಿವಾದಿತ ಹೇಳಿಕೆಯನ್ನ ಕೊಟ್ಟಿದ್ರು. ಅದರಲ್ಲೂ ಕೂಡ ಹಿಜಾಬ್ ಹಾಕುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರ್ಯಾರು ಶಾಲ್ ಹಾಕೋದಿಲ್ವಾ, ಪೇಟ ಹಾಕೋದಿಲ್ವಾ, ಸ್ವಾಮಿಗಳು ಶಾಲ್ನ ಹಾಕೋದಿಲ್ವಾ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ರು. ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿತ್ತು, ಚರ್ಚೆಗೆ ಗ್ರಾಸವಾಗಿತ್ತು. ಜೊತೆಗೆ ಮಠಾಧೀಶರು ಅಸಮಾಧಾನವನ್ನ ಹೊರ ಹಾಕಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು. ನನ್ನ ಹೇಳಿಕೆಯನ್ನ ತಿರುಚಿರೋದು ಕೆಲ ಮಠಾಧೀಶರಿಗೆ ಅದ ಅರ್ಥ ಆಗಿದೆ. ಅದಕ್ಕೆ ಹಿರಿಯ ಮಠಾಧೀಶರು ಮೌನವಾಗಿದ್ದಾರೆ. ವಿರೋಧಿಗಳು ದುರುದ್ದೇಶದಿಂದ ನನ್ನ ಹೇಳಿಕೆಯನ್ನ ತಿರುಚಿದ್ದಾರೆ. ಸರ್ವ ಜಾತಿಗಳ ಸ್ವಾಮೀಜಿಗಳ ಬಗ್ಗೆ ನನಗೆ ಗೌರವ ಇದೆ. ಎಲ್ಲರೂ ತಲೆ ಮೇಲೆ ಬಟ್ಟೆ ಹಾಕೊಳ್ತಾರೆ ಅಂತ ಹೇಳಿದ್ದೇನೆ. ಸ್ವಾಮೀಜಿಗಳಿಗೆ ಅಗೌರವ ತೋರಿಲ್ಲ ಅಂತ ಹೇಳಿ ಸರಣಿ ಟ್ವೀಟ್ ಅನ್ನ ಮಾಡಿದ್ದಾರೆ ವಿಪಕ್ಷ ನಾಯಕರಾಗಿರುವಂತಹ ಸಿದ್ದರಾಮಯ್ಯ ಅವರು. ಸಾಮಾನ್ಯವಾಗಿ ಇಂತಹ ಒಂದು ಹೇಳಿಕೆಗಳನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಸಾಕಷ್ಟು ವಿವಾದ ಆದಂತಹ ಸಂದರ್ಭದಲ್ಲಿ ಆ ನಂತರ ಅದು ಮಾಧ್ಯಮಗಳ ಮೇಲೆ ಆಗಿರ್ಬೋದು ಅಥವಾ ತಿರುಚಲಾಗಿದೆ ಅನ್ನುವಂತಹ ಹೇಳಿಕೆಗಳು ಸಹಜವಾಗಿ ಬರುತ್ತೆ. ಅಂತಹದ್ದೇ ರೀತಿಯಾದಂತಹ ಒಂದು ಪ್ರತಿಕ್ರಿಯೆ ಟ್ವೀಟ್ ಮಾಡುವುದರ ಮೂಲಕ ಸಿದ್ದರಾಮಯ್ಯ ಅವರು ನೀಡಿದ್ದಾರೆ. ಹಾಗಾದ್ರೆ ನಿನ್ನೆ ಸಿದ್ದರಾಮಯ್ಯ ಅವರು ಮೊದಲು ಏನ್ ಹೇಳಿದ್ರು ಅನ್ನೋದನ್ನ ನೋಡೋಣ. ಯೂನಿಫಾರ್ಮ್ ಮಕ್ಕಳು ತಯಾರಾಗಿದ್ದಾರೆ, ಒಂದು ದುಪ್ಪಟ ಹಾಕೊಳ್ಳಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ. ದುಪ್ಪಟ ಈಗ ಇಂಗ್ಲಿಷ್ ಅದೇ ಹೆಂಗಾರು ಹಾಕೊಳ್ಳಿ, ಅವ್ರ ತಲೆ ಮೇಲಾರ ಹಾಕೊಳ್ಳಿ, ಹೆಗಲ ಮೇಲಾರ ಹಾಕೊಳ್ಳಿ. ಈಗ ನಾನು ಹೆಗಲ ಮೇಲೆ ಹಾಕತ್ತೀನಿ. ಈಗ ಜೈನ್ ಹೆಣ್ಮಕ್ಳೆಲ್ಲ ತಲೆ ಮೇಲೆ ಶಿರ್ಗ ಹಾಕೊಳ್ಳಲ್ವಾ? ಹಿಂದೂ ಹೆಣ್ಮಕ್ಳುಗಳು ಹಾಕಲ್ವಾ? ಸ್ವಾಮೀಜಿಗಳು ಹಾಕೊಳ್ಳಲ್ವಾ ತಲೆ ಮೇಲೆ? ಸ್ವಾಮೀಜಿಗಳು ಹಾಕೊಳ್ಳಲ್ವಾ ತಲೆ ಮೇಲೆ? ಹಾಕೊಳ್ಳಿ ಬಿಡಿ, ಏನ್ ನಿಮ್ಗೆ ತೊಂದರೆ ಏನು? ಏನ್ರಿ ತೊಂದರೆ ಏನ್ ನಿಮ್ಗೆ? ಏನ್ ತೊಂದರೆ ಏನಪ್ಪ? ಬೇರೆಯವ್ರಿಗೆ ಏನ್ ತೊಂದರೆ ಆಗುತ್ತೆ ನೋಡಪ್ಪ. ಹಿಜಾಬ್ ಇಶ್ಯೂ ಹುಟ್ಟಾಕ್ದವ್ರೆ ಅವರು ನಂಬರ್ 1. ನಂಬರ್ 2, ಅದನ್ನ ಸರ್ಕಾರ 5/2/2022 ಆದೇಶ ಮಾಡಿದ್ರಲ್ಲ, ಯಾಕೆ ಮಾಡಬೇಕಾಗಿತ್ತು? ಅದನ್ನ ಅಲ್ಲೇ ಬಗೆಹರಿಸ್ಬಿಡಕ್ ಆಯ್ತಿರ್ಲಿಲ್ವಾ? ಎರಡೂ ಧರ್ಮದವ್ರನ್ನ ಕರೆದು ಕೂತ್ಕೊಂಡು ಚರ್ಚೆ ಮಾಡಿ ಬಗೆಹರಿಸಕ್ ಆಯ್ತಿರ್ಲಿಲ್ವಾ? ಈಗ ಅವ್ರು ಹೇಳ್ತಾರೆ. ಮಠಾಧೀಶರ ಬಗ್ಗೆ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ವಿವಾದಿತ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಂತ್ರಾಲಯದ ಶ್ರೀ ಸುಬುಧೇಂದ್ರ ತೀರ್ಥರಿಂದ ತಿರುಗೇಟನ್ನ ನೀಡಲಾಗಿದೆ. ಸ್ವಾಮೀಜಿಗಳ ವಿರುದ್ಧ ಮಾತನಾಡೋದು ಫ್ಯಾಷನ್ ಆಗಿಬಿಟ್ಟಿದೆ ಈಗಿನ ಸಂದರ್ಭದಲ್ಲಿ ಅಂತ ಹೇಳಿ ಮಂತ್ರಾಲಯ ಶ್ರೀಗಳು ತಿರುಗೇಟನ್ನ ನೀಡಿದ್ದಾರೆ. ಸ್ವಾಮೀಜಿಗಳು ತಲೆ ಮೇಲೆ ಬಟ್ಟೆ ಹಾಕೊಂಡು ಶಾಲೆಗೆ ಹೋಗಲ್ಲ, ಅಧ್ಯಯನ ನೀತಿ ಸಂಹಿತೆಗೂ ಅದು ಒಳಪಡೋದಿಲ್ಲ, ಸ್ವಾಮೀಜಿಗಳನ್ನ ವಿವಾದಕ್ಕೆ ಎಳೆಯೋದು ಸರಿಯಲ್ಲ ಅನ್ನುವಂತಹ ತಿರುಗೇಟನ್ನ ನೀಡಿದ್ದಾರೆ. ಯಾರೇ ಇದನ್ನ ಮಾಡಿದ್ರೂ ಖಂಡಿಸ್ತೇವೆ. ಮುಸ್ಲಿಮರಿಗೆ ಮನೆಯಲ್ಲಿ ಶಾಲೆಯೇತರ ಸಂದರ್ಭಗಳಲ್ಲಿ ಹಿಜಾಬ್ ಅನ್ನ ನಿಷೇಧಿಸಿಲ್ಲ ಅಂತ ಹೇಳಿ ಮಂತ್ರಾಲಯದ ಶ್ರೀ ಸುಬುಧೇಂದ್ರ ತೀರ್ಥರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಬೇರೆಯವರು ಸ್ವಾಮಿಗಳು ತಲೆ ಮೇಲೆ ಬಟ್ಟೆ ಹಾಕ್ಕೊಳ್ಳಲ್ವಾ ಅಥವಾ ಬೇರೆಯವರು ಬೇರೆ ಸಂದರ್ಭದಲ್ಲಿ ಹಾಕಲ್ವಾ ಅನ್ನುವಂಥದ್ದು ಅದು ಅಪ್ರಸ್ತುತವಾದ ವಿಷಯ. ಸ್ವಾಮಿಗಳು ತಲೆ ಮೇಲೆ ಬಟ್ಟೆ ಹಾಕ್ಕೊಂಡು ಶಾಲಾ ಕಾಲೇಜಿಗೂ ಹೋಗಲ್ಲ. ಸ್ವಾಮಿಗಳು ಆ ಅಧ್ಯಯನದ ನೀತಿ ಸಂಹಿತೆಗೆ ಒಳಪಡೋದು ಇಲ್ಲ. ಆದ್ದರಿಂದ ಅವರನ್ನು ಸುಮ್ಮನೆ ವಿವಾದಕ್ಕೆ ಎಳೆಯುವಂಥದ್ದು ಸರಿಯಾದದ್ದಲ್ಲ. ಯಾರೇ ಇದು ವಿವಾದಕ್ಕೆ ಎಳೆದರೂ ಕೂಡ ನಾವು ಅದನ್ನು ತೀವ್ರವಾಗಿ ವಿರೋಧಿಸ್ತೀವಿ. ಎರಡನೆಯದ್ದು, ಅದೇ ಮುಸಲ್ಮಾನ್ ಬಾಂಧವರೇ ತಮ್ಮ ಮನೆಯಲ್ಲಿ ತಲೆ ಮೇಲೆ ಬಟ್ಟೆ ಹಾಕ್ಕೊಳ್ಳಿಕ್ಕಾಗಲಿ ಅಥವಾ ಶಾಲೆಯೇತರ ಸಂದರ್ಭಗಳಲ್ಲಿ ಬಟ್ಟೆ ಹಾಕ್ಕೊಳ್ಳಿಕ್ಕೆ ಯಾರೂ ಏನು ನಿಷೇಧ ಮಾಡ್ತಾ ಇಲ್ಲ. ಹೀಗಾಗಿ ಇದು ಸ್ಪಷ್ಟ ಇರುವಾಗ ಈ ತೀರ್ಪಿನ ಹಿನ್ನೆಲೆಯಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಅಡ್ಡದಾರಿ ಹಿಡಿಸಿ ವಿವಾದವನ್ನು ವಿಸ್ತರಿಸಿ ದೇಶದಲ್ಲಿ ಗಲಭೆ, ಶಾಂತಿ, ಸೌಹಾರ್ದವನ್ನು ಹಾಳು ಮಾಡುವಂಥದ್ದು ಅತ್ಯಂತ ಖಂಡನೀಯವಾದ ವಿಷಯ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತೇವೆ. ಸೊ ಅನೇಕ ಸ್ವಾಮೀಜಿಗಳು ಈಗಾಗಲೇ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ, ತಿರುಗೇಟನ್ನ ನೀಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರ ನಿನ್ನೆಯ ಹೇಳಿಕೆಗೆ. ಸಿದ್ದರಾಮ ತೆಗೆದಿಟ್ಟು ಅಲ್ಲಾವುದ್ದೀನ್ ಖಿಲ್ಜಿ ಥಾಮಸ್ ಆಗಿ ನೀವು ರಾಮನ ಪಾರ್ಟಿಯಲ್ಲ ರಾವಣನ ಪಾರ್ಟಿಯಲ್ಲಿ ಇರಬೇಕು ಅಂತ ಹೇಳಿ ಕಿಷ್ಕಿಂದೆ ಶ್ರೀ ಗೋವಿಂದಾನಂದ ಸರಸ್ವತಿ ಸ್ವಾಮೀಜಿಗಳು ಕೆಂಡಾಮಂಡಲರಾಗಿದ್ದಾರೆ. ಹಿಂದೂಗಳ ಬಳಿ ಸಿದ್ದರಾಮಯ್ಯ ಅವರು ಕ್ಷಮೆ ಕೇಳಲೇಬೇಕು.
ರಾವಣ ತಪ್ಪು ಮಾಡಿದ್ದಕ್ಕೆ ರಾಕ್ಷಸ ವಂಶ ಹಾಳಾಯಿತು. ನರಿಗಳಂತೆ ಹಿಂದೂಗಳನ್ನ ಟೀಕಿಸುವುದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆಯನ್ನ ಶ್ರೀಗಳು ಕೇಳಿದ್ದಾರೆ. ಕಾಂಗ್ರೆಸ್ ಮುಸ್ಲಿಮರನ್ನ ಟಿಶ್ಯೂ ರೀತಿ ಬಳಸಿ ಬಿಸಾಕುತ್ತೆ. ಕಾಂಗ್ರೆಸ್ನಲ್ಲಿ ದೇಶ ಹಿಂದೂ ದ್ರೋಹಿ ಶಕ್ತಿಗಳು ಇವೆ. ಸಿದ್ದರಾಮಯ್ಯ ದಿಗ್ವಿಜಯ್ ಸಿಂಗ್ ಖರ್ಗೆ ವಿರುದ್ಧವೂ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ಆಗಲಿ ಯಾರಾದರೂ ಆಗಲಿ ಹಿಂದೂ ವಿರುದ್ಧವಾಗಿ ಯಾರಾದರೂ ಮಾತಾಡ್ತಾ ಇದ್ದರೆ ಹಿಂದಿನ ಕಾಲದಲ್ಲಿ ರಾವಣಾಸುರಕ್ಕೆ ಯಾವ ಗತಿ ಆಯಿತೋ, ಹಿರಣ್ಯಾಕ್ಷರಿಗೆ ಯಾವ ಗತಿ ಆಯಿತೋ ಇವ್ರುಗಳಿಗೆ ಅದೇ ಗತಿ ಆಗುತ್ತದೆ. ಅದಕ್ಕೋಸ್ಕರವಾಗಿ ಹಿಂದೂ ಸಾಧು ಸಂತರ ಬಗ್ಗೆ ಹೇಳಬೇಕಂತಂದರೆ ನಿಮ್ಮಂಥವರು 1000 ಕೋಟಿ ಜನ ಇತ್ತಿದ್ರೂ ಸಹ ಆ ವಿಷಯಗಳಿಗೆ ನೀವು ಲಾಯಕ್ ಆಗುವುದಿಲ್ಲ. ಅದಕ್ಕೋಸ್ಕರವಾಗಿ ಸುಮ್ಮನೆ ಇದ್ದುಕೊಂಡು ಮನೆಯಲ್ಲಿ ಇದ್ದುಕೊಂಡು ನೀವು ರಾಮನಾಮ ಜಪ ಮಾಡ್ತಾ ಇರಿ, ನಿಮ್ಮ ಜೀವನ ಉದ್ಧಾರ ಆಗುತ್ತದೆ. ಹಿಂದೂ ಸಮಾಜವನ್ನ ಯಾರು ಟೀಕಿಸ್ತಾರೆ ಇದು ಬಿಜೆಪಿ ಅಜೆಂಡಾ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಿಮ್ದು ಯಾವುದೇ ಅಜೆಂಡಾ? ಪಾಕಿಸ್ತಾನ ಅಜೆಂಡಾನ ನಿಮ್ಮದು? ಮಠಾಧೀಶರನ್ನ ಟೀಕಿಸೋದು, ಮಠಾಧೀಶರನ್ನ ಅವಹೇಳನಕಾರಿಯಾಗಿ ಮಾತನಾಡೋದು ಪಾಕಿಸ್ತಾನ ಅಜೆಂಡಾನ ಅಥವಾ ತಾಲಿಬಾನ್ ಅಜೆಂಡಾನ? ಇದನ್ನು ಸ್ಪಷ್ಟ ಮಾಡೋಕೆ ಇದು ಸರಿಯಾದ ಕ್ರಮವಲ್ಲ. ಸಿದ್ದರಾಮಯ್ಯನವರು ತಿಳ್ಕೊಳ್ಬೇಕು. ಮಾನವ ಕುಲಕೋಟಿಯ ಕಲ್ಯಾಣ ಬಯಸೋದು ನಮ್ಮ ಕರ್ತವ್ಯ. ಈಗ ಇಸ್ಲಾಂ ಧರ್ಮದವರಾದ್ರೂ ಸಹಿತ ಅವರು ಶಿವಭಕ್ತರೇ. ಅವ್ರ ಮುಖ್ಯ ಸ್ಥಾನ ಮಕ್ಕಾ ಮದಿನಾ. ಮಕ್ಕಾದಲ್ಲಿ ಕೆಳಗಡೆ ಶಿವಲಿಂಗ ಇದೆ. ಆ ಲಿಂಗಕ್ಕೆ ಪೂಜೆಯನ್ನು ಮಾಡಿ ಮುಂದಾಪ್ತ ನಮಾಜ್ ಬೀಳ್ತಾ ಇದ್ದಾರೆ. ಇದು ಇವತ್ತಿಗೂ ನಡೀತಾ ಇರ್ತಾ ಇದೆ. ನಮ್ಮ ಸಿದ್ಧಾಂತ ಏನಂದ್ರೆ ಎಲ್ಲೆಲ್ಲಿ ಮನುಷ್ಯನ ಜೀವಾತ್ಮ ಇದ್ದಾನೆ ಅಲ್ಲಿ ಪರಮಾತ್ಮ ಇದೆ ಹೇಳುವುದೇ ನಮ್ಮ ಸಿದ್ಧಾಂತ. ನಾವು ಪೀಠ ಹಾಕೊಂಡು ಸಾಲಿ ಕಲಿಯಕ್ಕೆ ಹೋಗ್ತಾ ಇದ್ದೀವಿ. ನೀವು ಸಾಲಿಯ ವ್ಯವಸ್ಥೆಯಲ್ಲಿ ಸಮವಸ್ತ್ರವನ್ನು ಯಾರು ಮಾಡಿದ್ದಾರೆ? ಸರ್ಕಾರನೇ ಮಾಡಿದ್ದಾರೆ. ತೆಗೆದುಬಿಡ್ರಿ ಬೇಡ ಅಂದರೆ ನೀವಾಗೇ ಬೇಡ, ತೆಗೆಯವ್ರು ನೀವೇ ಅಲ್ವಾ, ಶಾಸಕಾಂಗನೇ ಅಲ್ವಾ? ನಿಮಗೆ ಬೇಡ ಎಲ್ಲರೂ ಮಕ್ಕಕ್ಕೆಲ್ಲ ಹಾಕೊಂಡು ಬರಲಿ, ತಲೆಗೆರ ಹಾಕೊಂಡು ಬರಲಿ, ಇಲ್ಲ ಹಾಕೊಳ್ದಾನೆ ಬರಲಿ, ಅದನ್ನು ಶಾಸಕಾಂಗ ಸಭೆನೇ ಮಾಡ್ತದೆ. ನೀವು ಸರ್ಕಾರನೇ ಮಾಡ್ರಿ, ಎಲ್ಲ ಸಮವಸ್ತ್ರ ತೆಗೆದುಬಿಡ್ರಿ, ಪೊಲೀಸರಿಗೂ ಬೇಡ, ಯಾರಿಗೂ ಬೇಡ. ಇವತ್ತು ಸಿದ್ದರಾಮಯ್ಯನವರು ಹಿಂದೂ ಹೆಣ್ಮಕ್ಳ ಸೆರೆ ಹಾಕೊಳ್ಳೋದಿಲ್ವಾ, ಜೈನ ಹೆಣ್ಮಕ್ಳು ಸೆರೆ ಹಾಕೊಳ್ಳೋದಿಲ್ವಾ? ಅರೆ ಅವರ ಶಾಲೆಯಲ್ಲಿ ಇಲ್ಲ ರೇ, ನಮಗೆ ನ್ಯಾಯ ಬೇಕು, ನಮಗೆ ಹಿಜಾಬ್ ಹಾಕೊಳ್ಳಕ್ಕೆ ಅವಕಾಶ ಕೊಡಿ ಅಂತ ಹೇಳಿ ನ್ಯಾಯಾಲಯ ಕೇಳಿ ಅವ್ರು ಹೋಗಿದ್ದು. ಸೊ ನ್ಯಾಯಾಲಯ ಬಹಳ ಸ್ಪಷ್ಟವಾಗಿ ಹೇಳಿದೆ. ಇನ್ನು ಇದನ್ನ ಎಲ್ಲೆಲ್ಲೋ ಜೋಡಿಸ್ಕೊಂಡು ಏನೇನೋ ಮಾತನಾಡ್ತಾ ಇರುವಂತದ್ದು ಮಾನ್ಯ ಸಿದ್ದರಾಮಯ್ಯನವರೇ ನಿಮಗೆ ಶೋಭಿಸೋದಲ್ಲ. ಇದು ನೀವು ಕ್ಷಮೆ ಕೇಳಬೇಕು ಅಂತನ್ನುವಂಥದ್ದು ನಾನು ಆಗ್ರಹ ಮಾಡ್ತೇನೆ. ಇಡೀ ಹಿಂದೂ ಸಮಾಜ ಸಿಡಿದು ಹೇಳುತ್ತೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ನಿನ್ನೆ ತಾನು ಕೊಟ್ಟಂತಹ ಒಂದು ಹೇಳಿಕೆಯ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಿಗೂ ಕೂಡ ಗೊತ್ತಿರಲಿಲ್ಲ ಅಂತ ಅನ್ಸುತ್ತೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಇಂದು ಸ್ವಾಮೀಜಿಗಳ ವಿರೋಧವನ್ನ, ಎಲ್ಲರ ವಿರೋಧವನ್ನ ಕಟ್ಕೊಳ್ಬೇಕಾಗತ್ತೆ ಅಂತ ಹೇಳಿ ಆ ನಂತರ ಸ್ಪಷ್ಟನೆಯನ್ನು ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಮಾಧ್ಯಮಗಳ ಮೇಲೆ ಅಥವಾ ಬೇರೆಯವರು ಈ ರೀತಿಯಾಗಿ ತಿರುಚಿದ್ದಾರೆ ಅನ್ನುವಂತಹ ಮಾತನ್ನ ಸಹಜವಾಗಿರೋ ಎಲ್ಲ ರಾಜಕಾರಣಿಗಳು ಹೇಳುವ ಹಾಗೆ ಹೇಳ್ತಾ ಇದ್ದಾರೆ ಅಂತ. ಖಂಡಿತವಾಗಿಯೂ ನವಿತಾ ಜೈನ್, ಸಿದ್ದರಾಮಯ್ಯನವರಿಗೆ ಅಷ್ಟೇ ಅಲ್ಲ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಈ ಒಂದು ಸಿದ್ದರಾಮಯ್ಯನವರ ಹೇಳಿಕೆ ಬಹಳಷ್ಟು ಡ್ಯಾಮೇಜ್ ಆಗಿರುವಂತ. ನಾಡಿನಾದ್ಯಂತ ಬಹಳಷ್ಟು ಮಠಾಧೀಶರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಇದನ್ನು ಕೂಡ ರಾಜಕೀಯ ಅಸ್ತ್ರವಾಗಿ ಬಳಸಿಕೊಂಡು ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕೆಲವೊಂದ್ ಕಡೆ ಹಿಜಾಬ್ ಅನ್ನ ಸಮರ್ಥಿಸಿಕೊಳ್ಳಲು ಹೋಗಿ ಹಿಂದೂ ಮಠಾಧೀಶರಿಗೆ ಅವಮಾನ ಮಾಡಿದ ರೀತಿಯಲ್ಲಿ ಹೇಳಿಕೆ ಕೊಟ್ಟಿರುವಂತಹ ಸಿದ್ದರಾಮಯ್ಯ ಈ ಹೇಳಿಕೆ ಸಿದ್ದರಾಮಯ್ಯನವರಿಗೂ ಕೂಡ ಎಲ್ಲೊಂದ್ ಕಡೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಹಾಗಾಗಿ ನಿನ್ನೆ ತಡರಾತ್ರಿ ಸಿದ್ದರಾಮಯ್ಯನವರು ಸರಣಿ ಟ್ವೀಟ್ ಮೂಲಕ ನಾನು ಹಾಗೆ ಹೇಳಿಲ್ಲ ಅನ್ನೋ ಮುಖಾಂತರ ಎಲ್ಲಾ ರಾಜಕಾರಣಿಗಳು ತಮ್ಮ ಹೇಳಿಕೆಯನ್ನ ತಾವೇ ತಿರ್ಚುವ ರೀತಿಯಲ್ಲಿ ಎಲ್ಲೊಂದ್ ಕಡೆ ಮಾಧ್ಯಮಗಳು ತಿರ್ಚಿದಾರಂತ ಹೇಳುವ ಮುಖಾಂತರ ತಮ್ಮ ಹೇಳಿಕೆ ತಾವು ಆ ರೀತಿ ಹೇಳಿಕೆ ಕೊಟ್ಟಿಲ್ಲ ಅಂದ್ರೆ ಸಮರ್ಥನೆಗೆ ಮುಂದಾಗಿದ್ದಾರೆ. ಆದ್ರೆ ಹೇಳಿಕೆಯಲ್ಲಿ ಸ್ಪಷ್ಟವಾಗಿ ಇರ್ತಕ್ಕಂಥದ್ದು ಸ್ವಾಮೀಜಿಗಳ ತಲೆ ಮೇಲೆ ಹಾಕ್ತಕ್ಕಂಥ ಬಟ್ಟೆಯನ್ನ ತೆಗೆಸ್ತಾರ ಎಂಬ ಪ್ರಶ್ನೆಯನ್ನ ಮಾಡುವಂಥದ್ದು. ಇದೀಗ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯ ಕೂಡ ಇದು ಎಲ್ಲ ಹಿಂದೂ ಮತದಾರರ ಭಾವನೆಗಳಿಗೆ ಧಕ್ಕೆ ಆಗಿದೆ ಎಂಬ ಆತಂಕ ಕೂಡ ಎದುರಾಗಿರುವಂತದ್ದು. ಈಗಾಗಲೇ ಈ ಬಗ್ಗೆ ಕಾಂಗ್ರೆಸ್ ನಾಯಕರು ಕೂಡ ಯಾವುದೇ ರೀತಿ ಪ್ರತಿಕ್ರಿಯೆ ನೀಡ್ತಿಲ್ಲ, ಮೌನವನ್ನು ವಹಿಸಿರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಸಿದ್ದರಾಮಯ್ಯ ಹೇಳಿಕೆಯನ್ನ ಯಾವುದೇ ರೀತಿಯಲ್ಲೂ ಸಮರ್ಥಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಎಂಬ ಕಾರಣಕ್ಕಾಗಿ ಸ್ವತಃ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಕೂಡ ನಿನ್ನೆ ಈ ಸಂಬಂಧಪಟ್ಟಕ್ಕೆ ಪ್ರತಿಕ್ರಿಯೆಗೆ ಮುಂದಾಗಲಿಲ್ಲ. ಅಲ್ಲದೆ ಡಿ.ಕೆ. ಶಿವಕುಮಾರ್ ಕೂಡ ತಮ್ಮ ಆಪ್ತ ಶಾಸಕರಿಗೆ ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯನವರ ಹೇಳಿಕೆಯನ್ನ ಯಾರು ಕೂಡ ಸಮರ್ಥಿಸಿಕೊಳ್ಳಬಾರದು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿರುವಂತದ್ದು. ಒಂದು ವೇಳೆ ಸಮರ್ಥಿಸಿಕೊಂಡ್ರೆ ಮತ್ತಷ್ಟು ಡ್ಯಾಮೇಜ್ ಆಗುತ್ತೆ ಎಂಬ ಆತಂಕ ಎದುರಾಗಿರುವಂತದ್ದು. ಒಟ್ಟಾರೆ ಸಿದ್ದರಾಮಯ್ಯನವರ ಹೇಳಿಕೆ ಇದೀಗ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ಪಕ್ಷಕ್ಕೆ ಮುಳುವಾಗಿದೆ ಅಂತ ಹೇಳ್ಬೋದು. ನವಿತಾ ಜೈನ್. ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ಗೆ.